ಪಾಕಿಸ್ತಾನದ ವಿರುದ್ಧ ಭಾರತದ ಸಮರ ಫಿಕ್ಸ್ ಆಗಿದೆ. ಗಡಿಯಲ್ಲಿ ರಫೇಲ್, ಅರ್ಜುನ್ ಟ್ಯಾಂಕ್, ಬ್ರಹ್ಮೋಸ್ ಮಿಸೈಲ್, ಐಎನ್ಎಸ್ ವಿಕ್ರಾಂತ್ ಸಜ್ಜುಗೊಂಡಿದೆ. ಮಧ್ಯರಾತ್ರಿ ಶುರುವಾಗುತ್ತಾ ಕೌಂಟ್ ಡೌನ್ ಅನ್ನುವಂಥ ಪ್ರಶ್ನೆ. ಯಾವುದೇ ಕ್ಷಣದಲ್ಲಾದರೂ ಪಾಕ್ ವಿರುದ್ಧ ಅಟ್ಯಾಕ್ ಫಿಕ್ಸ್ ಆಗಿದೆ. ರಾತ್ರೋರಾತ್ರಿ ಪಾಕ್ ವಿರುದ್ಧ ಕ್ಷಿಪಣಿ ದಾಳಿಗೆ ಪ್ಲಾನ್ ಆಗ್ತಾ ಇದೆ. ತಡರಾತ್ರಿ ಉಗ್ರರ ಅಡಗುದಾಣಗಳು ಉಡಿ ಪಕ್ಕ ಆಗುತ್ತಾ ಪಾಕ್ ವಿರುದ್ಧ ಪ್ರತೀಕಾರಕ್ಕೆ ಕಾದು ಕುಳಿತ ಭಾರತ. ಯಾಕೆಂದ್ರೆ ಈ ಹಿಂದೆ ಉರಿ ಸೆಕ್ಟರ್ ಮೇಲೆ ಮತ್ತು ಪುಲ್ವಾಮಾ ಮೇಲೆ ದಾಳಿ ಆದಾಗ ಅದಕ್ಕೆ ಪ್ರತಿಯಾಗಿ ಸರ್ಜಿಕಲ್ ಸ್ಟ್ರೈಕ್ ಮತ್ತು ಏರ್ ಸ್ಟ್ರೈಕ್ಗಳನ್ನು ಮಾಡಲಾಗಿತ್ತು. ಆದರೆ ಈ ಬಾರಿ ನಾಗರಿಕರು 26 ನಾಗರಿಕರನ್ನ ಬಹಳ ಬೀಭತ್ಸವಾಗಿ ಹತ್ಯೆ ಮಾಡಲಾಗಿದೆ. ಅದು ಕೂಡ ಪಹಲ್ಗಾಮ್ನಲ್ಲಿ, ಅದು ಕೂಡ ಭಾರತದ ಒಳಗೆ, ಅದು ಕೂಡ ಪಿಒಕೆ ಕೂಡ ಅಲ್ಲ, ಭಾರತದ ಒಳಗಿರುವಂತಹ ಜಾಗದಲ್ಲಿ ಆಗಿರುವಂತದ್ದು. ಮತ್ತೊಂದು ಕಡೆ ಏನೇ ಟೀಕೆ ಟಿಪ್ಪಣಿಗಳಿದ್ರು ಕೂಡ 26 ಜನರ ಶವವನ್ನು ನೋಡಿದ ನಂತರ ಇಡೀ ಭಾರತೀಯ ರಕ್ತ ಕುದಿಯುತ್ತಾ ಇದೆ. ಭಾರತ ರಕ್ಷಣೆಗೆ ಕಟಿಬದ್ಧ ಅಂತ ಹೇಳಿರುವಂತಹ ಪ್ರಧಾನಿ ನರೇಂದ್ರ ಅವರ ಮೇಲೆ ಒತ್ತಡ ಕೂಡ ಜಾಸ್ತಿ ಇದೆ. ಈ ಬಾರಿ ಪಾಕಿಸ್ತಾನಕ್ಕೊಂದು ಬುದ್ಧಿ ಕಲಿಸಲೇಬೇಕು. ಆ ನಂತರ ಪಾಕಿಸ್ತಾನ ಬಾಲ ಬಿಚ್ಚಬಾರದು. ಇನ್ನು ಮತ್ತೊಂದು ಕಡೆ ಟ್ರಂಪ್ ಮಧ್ಯಸ್ಥಿಕೆಗೆ ಪಾಕ್ ರಕ್ಷಣಾ ಸಚಿವ ಆಗ್ರಹಿಸಿದ್ದಾರೆ. ರಕ್ಷಣಾ ಸಚಿವ ಖವಾಜಾ ಆಸಿಫ್ ಅಮೆರಿಕಾಗೆ ಮನವಿ ಮಾಡಿದ್ದಾರೆ. ಯಾಕಂದ್ರೆ ಅಲ್ಲಿ ಡೊನಾಲ್ಡ್ ಟ್ರಂಪ್ ಬಂದ ನಂತರ ಭಾರತ ಜೊತೆ ಸಂಬಂಧ ಉತ್ತಮವಾಗಿದೆ. ಸೊ ಹಾಗಾಗಿ ಜೋ ಬೈಡೆನ್ ಇರುವಾಗ ಸ್ವಲ್ಪ ಪಾಕಿಸ್ತಾನ ಬಹಳ ಖುಷಿ ಪಡ್ಕೊಂಡಿತ್ತು, ಬಾಂಗ್ಲಾದೇಶ ಕೂಡ ಖುಷಿ ಪಡ್ಕೊಂಡಿತ್ತು. ಈಗ ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನಕ್ಕೆ ಒಂದು ರೀತಿಯಲ್ಲಿ ಅಷ್ಟೊಂದು ದೊಡ್ಡ ಮಟ್ಟದ ಸಹಾಯದ ನಿರೀಕ್ಷೆ ಇಲ್ಲ. ಯಾಕಂದ್ರೆ ನರೇಂದ್ರ ಮೋದಿ ಈ ಹಿಂದೆ ಕೂಡ ಅಬ್ಕಿ ಬಾರ್ ಟ್ರಂಪ್ ಸರ್ಕಾರ ಅನ್ನುವಂಥ ಘೋಷಣೆಯೊಂದಿಗೆ ನೇರವಾಗಿ ಟ್ರಂಪ್ ಅವರಿಗೆ ಬೆಂಬಲವನ್ನ ಸೂಚಿಸಿದ್ರು. ಆ ಮೂಲಕ ಭಾರತೀಯರ ಬೆಂಬಲ ಟ್ರಂಪ್ ಅವರಿಗೆ ಅನ್ನೋದನ್ನ ಸಾರಿದ್ರು. ಈ ಬಾರಿ ಟ್ರಂಪ್ ಅವರು ಅಮೆರಿಕ ಅಧ್ಯಕ್ಷರಾದಾಗ ನನ್ನ ಫ್ರೆಂಡ್ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಒಳ್ಳೆ ಬಾರ್ಗೇನ್ ಮಾಡ್ತಾರೆ ಅನ್ನುವಂಥ ವಿಚಾರಗಳನ್ನು ಕೂಡ ಹೇಳಿದ್ರು. ಭಾರತ ಮತ್ತು ಅಮೆರಿಕದೊಂದಿಗಿನ ಸಂಬಂಧ ಸುಧಾರಣೆ ಕೂಡ ಈ ಯುದ್ಧದಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ. ಹಾಗಾಗಿ ಪಾಕಿಸ್ತಾನದ ರಕ್ಷಣಾ ಸಚಿವ ಅಮೆರಿಕದ ಮಧ್ಯಸ್ಥಿಕೆಯನ್ನ ಆಗ್ರಹಿಸ್ತಾ ಇದ್ದಾರೆ. ಆದರೆ ಯಾರೇನೇ ಆಗ್ರಹ ಮಾಡಿದ್ರು ಕೂಡ ಭಾರತ ಒಂದಂತೂ ಬಹಳ ಸ್ಪಷ್ಟವಾಗಿದೆ. ಈ ಬಾರಿ ನಾವು ಪ್ರತಿ ಸಲ ಈ ತರ ಒಂದು ಸೈನ್ಯಗಳು ಬಂದು ನಮ್ಮವರನ್ನ ಹೊಡೆದು ಹೋಗೋದನ್ನು ಎಷ್ಟು ಅಂತ ಸಹಿಸಬೇಕು? ಒಬ್ಬ ಮನುಷ್ಯ ಬದುಕೋದೇ ಮ್ಯಾಕ್ಸಿಮಮ್ 60 ರಿಂದ 70 ವರ್ಷ. ಕಳೆದ 75 ವರ್ಷಗಳಲ್ಲಿ ಇವರ ಅಟ್ಟಹಾಸ ಎಷ್ಟಾಗಿದೆ? ಹಾಗಿದ್ರೆ ಇದಕ್ಕೆ ಉತ್ತರ ಕೊಡೋರು ಇಲ್ವಾ? ರಾಜಕೀಯವಾಗಿ ಪ್ರತಿಯೊಂದು ಸಲ ಕೂಡ ಭಾಷಣಗಳಾಗೋದು ಇದೇ ಕಾರಣಕ್ಕೆ. ಹಿಂದಿನ ಸರ್ಕಾರ ಮಾಡಿಲ್ಲ, ನಾವು ಮಾಡ್ತೀವಿ, ಲವ್ ಲೆಟರ್ ಬರೀಬಾರ್ದು, ಒಳಗೋಡಿ ಏನು ಗುಸ್ಕೆ ಮಾರುಂಗ, ಇದೆಲ್ಲ ಬೇಕಲ್ವಾ? ಆ ಹೇಳಿಕೆ ಇವತ್ತು ಕಾರ್ಯರೂಪಕ್ಕೆ ಬರಬೇಕಾಗಿದೆ. ಈ ಬಾರಿ ಇಡೀ ಭಾರತ ಹೇಳ್ತಾ ಇದೆ, ಈ ಬಾರಿ ನರೇಂದ್ರ ಮೋದಿ ಅವರೇ ಮನ್ ಕಿ ಬಾತ್ ಆಮೇಲೆ ಈ ಬಾರಿ ಗನ್ ಕಿ ಬಾತ್ ಆಗಲಿ ಅನ್ನುವಂಥದ್ದು. ಹೇಡಿಯಾಗಿ ಬದುಕುವುದಕ್ಕಿಂತ ಇಲ್ಲ, ನಾವು ಬದುಕಿದ್ರೆ ಸಾಕು, ಹೇಗಾದ್ರೂ ಪರವಾಗಿಲ್ಲ, ಕೈಕಾಲು ಮುರಿದೋದ್ರೂ ಪರವಾಗಿಲ್ಲ, ತಲೆ ಹೋದ್ರೂ ಪರವಾಗಿಲ್ಲ, ಬದುಕಿದ್ರೆ ಸಾಕು, ಊಟ ಮಾಡಿದ್ರೆ ಸಾಕು ಅಂತ ಜೀವನ ಬೇಕಾಗಿದೆಯಾ? ಬದುಕೋದಿದ್ರೆ ರಾಜನ ರೀತಿ, ಹುಲಿ ರೀತಿ, ಸಿಂಹದ ರೀತಿ ಗರ್ಜನೆಯಿಂದ ಬದುಕಬೇಕು. ಹಾಗಂತ ಮತ್ತೊಬ್ಬರಿಗೆ ನೋವು ಮಾಡಬೇಕು ಅಂತಲ್ಲ. ಭಾರತೀಯರು ಯಾವತ್ತೂ ಕೂಡ ಯಾರಿಗೂ ನೋವು ಮಾಡಿದವರಲ್ಲ ಅಥವಾ ಯಾರ ಮೇಲೆ ದಂಡೆತ್ತಿ ಹೋದವರಲ್ಲ. ನಾವು ಏನಾದ್ರೂ ಇಡೀ ವಿಶ್ವಕ್ಕೆ ಕೊಟ್ಟಿದ್ರೆ ನಮ್ಮ ಜ್ಞಾನದಿಂದ ಕೊಟ್ಟಿರುವಂತದ್ದು. ಯಾಕಂದ್ರೆ ತಕ್ಷಶಿಲಾ ಇಲ್ಲಿಗೆಲ್ಲ ದೇಶ ವಿದೇಶಗಳಿಂದ ಕಲಿಯೋದಕ್ಕೆ ಬರ್ತಾ ಇದ್ರು, ಪಾಠ ಕಲಿಯೋದಕ್ಕೆ ಬರ್ತಾ ಇದ್ರು. ಅಲೆಕ್ಸಾಂಡರ್ ಭಾರತಕ್ಕೆ ದಂಡೆತ್ತಿ ಬಂದಾಗಲೂ ಕೂಡ ಆತನ ಗುರು ಹೇಳಿದ್ದು, ನೀನು ಎಲ್ಲಾ ಕಡೆ ಅಲೆಕ್ಸಾಂಡರ್, ನೀನು ಎಲ್ಲಾ ಕಡೆ ಶಸ್ತ್ರಗಳಿಂದ ಗೆದ್ದಿದ್ದೀಯ ದೇಶಗಳನ್ನ, ಆದರೆ ಭಾರತಕ್ಕೆ ನೀನು ಹೋದಾಗ ಶಸ್ತ್ರಗಳಿಂದ ಗೆಲ್ಲಕ್ಕಾಗಲ್ಲ, ಅಲ್ಲಿ ಶಾಸ್ತ್ರಗಳಿಂದ ಗೆಲ್ಲಬೇಕಾಗತ್ತೆ ಅಂತ. ಅಂದ್ರೆ ನಮ್ಮ ನೈಪುಣ್ಯತೆ ಯಾವ ರೀತಿ ಇತ್ತು ಅನ್ನೋದನ್ನ ಆಗಲೇ ಸಾರಲಾಗಿದೆ. ಸೊ ಹಾಗಾಗಿ ಭಾರತ ಯಾರೊಂದಿಗೂ ಕೂಡ ಯುದ್ಧ ಮಾಡೋಕೆ ಉತ್ಸುಕತೆ ತೋರುವುದಿಲ್ಲ. ನಮ್ಮ ಆರಂಭದಿಂದ ಇಲ್ಲಿ ತನಕ ಅಲಿಪ್ತ ನೀತಿ. ಎರಡೆರಡು ಟೀಮ್ಗಳಿದ್ರು ಕೂಡ ಈ ಕಡೆನ ಆ ಕಡೆ ಅಂತ ಹೇಳುವಾಗ ನಾನು ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ, ನಾನು ಸತ್ಯದ ಕಡೆ ಅನ್ನುವಂಥ ರೀತಿಯಲ್ಲಿ ಅಲಿಪ್ತ ನೀತಿಯನ್ನೇ ನಾವು ಉಸಿರಾಗಿಸಿಕೊಂಡು ಬಂದವರು. ಸೊ ಹಾಗಾಗಿ ಪಾಕಿಸ್ತಾನವಿರಲಿ ಯಾವುದೇ ಇರಲಿ, ನಾವು ಯಾವತ್ತೂ ಯಾರಿಗೂ ಕೇಡನ್ನ ಬಯಸಿಲ್ಲ. ಆದರೆ ಪದೇ ಪದೇ ಈ ತರ ಕೇಡನ್ನ ಬಯಸಿದಾಗ ಕೃಷ್ಣನೇ ಬಿಟ್ಟಿಲ್ಲ ರೀ. ಕೃಷ್ಣನೇ ಹೇಳಿದ್ದಾನಂತೆ, 100 ಬೈಗುಳಗಳ ತನಕ ನಾನು ಸುಮ್ಮನಿರ್ತೀನಿ, 101 ಕ್ರಾಸ್ ಆದ್ರೆ ಬಿಡೋದಿಲ್ಲ ಅನ್ನುವಂಥ ಕತೆ ನಿಮಗೆ ಮಹಾಭಾರತದಲ್ಲಿ ಗೊತ್ತಿರುವಂಥದ್ದು. ಬನ್ನಿ ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ. ಪಾಕಿಸ್ತಾನದ ವಿರುದ್ಧ ಭಾರತದ ಸಮರ ಫಿಕ್ಸ್ ಆಗಿದೆ. ಗಡಿಯಲ್ಲಿ ರಫೇಲ್, ಅರ್ಜುನ್ ಟ್ಯಾಂಕ್, ಬ್ರಹ್ಮೋಸ್ ಮಿಸೈಲ್, ಐಎನ್ಎಸ್ ವಿಕ್ರಾಂತ್ ಸಜ್ಜುಗೊಂಡಿದೆ. ಮಧ್ಯರಾತ್ರಿ ಶುರುವಾಗುತ್ತಾ ಕೌಂಟ್ ಡೌನ್ ಅನ್ನುವಂಥ ಪ್ರಶ್ನೆ. ಯಾವುದೇ ಕ್ಷಣದಲ್ಲಾದರೂ ಪಾಕ್ ವಿರುದ್ಧ ಅಟ್ಯಾಕ್ ಫಿಕ್ಸ್ ಆಗಿದೆ. ರಾತ್ರೋರಾತ್ರಿ ಪಾಕ್ ವಿರುದ್ಧ ಕ್ಷಿಪಣಿ ದಾಳಿಗೆ ಪ್ಲಾನ್ ಆಗ್ತಾ ಇದೆ. ತಡರಾತ್ರಿ ಉಗ್ರರ ಅಡಗುದಾಣಗಳು ಉಡಿ ಪಕ್ಕ ಆಗುತ್ತಾ ಪಾಕ್ ವಿರುದ್ಧ ಪ್ರತೀಕಾರಕ್ಕೆ ಕಾದು ಕುಳಿತ ಭಾರತ. ಯಾಕಂದ್ರೆ ಈ ಹಿಂದೆ ಉರಿ ಸೆಕ್ಟರ್ ಮೇಲೆ ಮತ್ತು ಪುಲ್ವಾಮಾ ಮೇಲೆ ದಾಳಿ ಆದಾಗ ಅದಕ್ಕೆ ಪ್ರತಿಯಾಗಿ ಸರ್ಜಿಕಲ್ ಸ್ಟ್ರೈಕ್ ಮತ್ತು ಏರ್ ಸ್ಟ್ರೈಕ್ಗಳನ್ನು ಮಾಡಲಾಗಿತ್ತು. ಆದರೆ ಈ ಬಾರಿ
ನಾಗರಿಕರು 26 ನಾಗರಿಕರನ್ನ ಬಹಳ ಬೀಭತ್ಸವಾಗಿ ಹತ್ಯೆ ಮಾಡಲಾಗಿದೆ. ಅದು ಕೂಡ ಪಹಲ್ಗಾಮ್ನಲ್ಲಿ, ಅದು ಕೂಡ ಭಾರತದ ಒಳಗೆ, ಅದು ಕೂಡ ಪಿಒಕೆ ಕೂಡ ಅಲ್ಲ, ಭಾರತದ ಒಳಗಿರುವಂತಹ ಜಾಗದಲ್ಲಿ ಆಗಿರುವಂತದ್ದು. ಮತ್ತೊಂದು ಕಡೆ ಏನೇ ಟೀಕೆ ಟಿಪ್ಪಣಿಗಳಿದ್ರು ಕೂಡ 26 ಜನರ ಶವವನ್ನು ನೋಡಿದ ನಂತರ ಇಡೀ ಭಾರತೀಯ ರಕ್ತ ಕುದಿಯುತ್ತಾ ಇದೆ. ಭಾರತ ರಕ್ಷಣೆಗೆ ಕಟಿಬದ್ಧ ಅಂತ ಹೇಳಿರುವಂತಹ ಪ್ರಧಾನಿ ನರೇಂದ್ರ ಅವರ ಮೇಲೆ ಒತ್ತಡ ಕೂಡ ಜಾಸ್ತಿ ಇದೆ. ಈ ಬಾರಿ ಪಾಕಿಸ್ತಾನಕ್ಕೊಂದು ಬುದ್ಧಿ ಕಲಿಸಲೇಬೇಕು. ಆ ನಂತರ ಪಾಕಿಸ್ತಾನ ಬಾಲ ಬಿಚ್ಚಬಾರದು. ಇನ್ನು ಮತ್ತೊಂದು ಕಡೆ ಟ್ರಂಪ್ ಮಧ್ಯಸ್ಥಿಕೆಗೆ ಪಾಕ್ ರಕ್ಷಣಾ ಸಚಿವ ಆಗ್ರಹಿಸಿದ್ದಾರೆ. ರಕ್ಷಣಾ ಸಚಿವ ಖವಾಜಾ ಆಸಿಫ್ ಅಮೆರಿಕಾಗೆ ಮನವಿ ಮಾಡಿದ್ದಾರೆ. ಯಾಕಂದ್ರೆ ಅಲ್ಲಿ ಡೊನಾಲ್ಡ್ ಟ್ರಂಪ್ ಬಂದ ನಂತರ ಭಾರತ ಜೊತೆ ಸಂಬಂಧ ಉತ್ತಮವಾಗಿದೆ. ಸೊ ಹಾಗಾಗಿ ಜೋ ಬೈಡೆನ್ ಇರುವಾಗ ಸ್ವಲ್ಪ ಪಾಕಿಸ್ತಾನ ಬಹಳ ಖುಷಿ ಪಡ್ಕೊಂಡಿತ್ತು, ಬಾಂಗ್ಲಾದೇಶ ಕೂಡ ಖುಷಿ ಪಡ್ಕೊಂಡಿತ್ತು. ಈಗ ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನಕ್ಕೆ ಒಂದು ರೀತಿಯಲ್ಲಿ ಅಷ್ಟೊಂದು ದೊಡ್ಡ ಮಟ್ಟದ ಸಹಾಯದ ನಿರೀಕ್ಷೆ ಇಲ್ಲ. ಯಾಕಂದ್ರೆ ನರೇಂದ್ರ ಮೋದಿ ಈ ಹಿಂದೆ ಕೂಡ ಅಬ್ ಕಿ ಬಾರ್ ಟ್ರಂಪ್ ಸರ್ಕಾರ ಅನ್ನುವಂಥ ಘೋಷಣೆಯೊಂದಿಗೆ ನೇರವಾಗಿ ಟ್ರಂಪ್ ಅವರಿಗೆ ಬೆಂಬಲವನ್ನ ಸೂಚಿಸಿದ್ರು. ಆ ಮೂಲಕ ಭಾರತೀಯರ ಬೆಂಬಲ ಟ್ರಂಪ್ ಅವರಿಗೆ ಅನ್ನೋದನ್ನ ಸಾರಿದ್ರು. ಈ ಬಾರಿ ಟ್ರಂಪ್ ಅವರು ಅಮೆರಿಕ ಅಧ್ಯಕ್ಷರಾದಾಗ ನನ್ನ ಫ್ರೆಂಡ್ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಒಳ್ಳೆ ಬಾರ್ಗೇನ್ ಮಾಡ್ತಾರೆ ಅನ್ನುವಂಥ ವಿಚಾರಗಳನ್ನು ಕೂಡ ಹೇಳಿದ್ರು. ಭಾರತ ಮತ್ತು ಅಮೆರಿಕದೊಂದಿಗಿನ ಸಂಬಂಧ ಸುಧಾರಣೆ ಕೂಡ ಈ ಯುದ್ಧದಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ. ಹಾಗಾಗಿ ಪಾಕಿಸ್ತಾನದ ರಕ್ಷಣಾ ಸಚಿವ ಅಮೆರಿಕದ ಮಧ್ಯಸ್ಥಿಕೆಯನ್ನ ಆಗ್ರಹಿಸ್ತಾ ಇದ್ದಾರೆ. ಆದರೆ ಯಾರೇನೇ ಆಗ್ರಹ ಮಾಡಿದ್ರು ಕೂಡ ಭಾರತ ಒಂದಂತೂ ಬಹಳ ಸ್ಪಷ್ಟವಾಗಿದೆ. ಈ ಬಾರಿ ನಾವು ಪ್ರತಿ ಸಲ ಈ ತರ ಒಂದು ಕಪಿಗಳು ಬಂದು ನಮ್ಮವರನ್ನ ಹೊಡೆದು ಹೋಗೋದನ್ನು ಎಷ್ಟು ಅಂತ ಸಹಿಸಬೇಕು. ಒಬ್ಬ ಮನುಷ್ಯ ಬದುಕೋದೇ ಮ್ಯಾಕ್ಸಿಮಮ್ 60ರಿಂದ 70 ವರ್ಷ. ಕಳೆದ 75 ವರ್ಷಗಳಲ್ಲಿ ಇವರ ಅಟ್ಟಹಾಸ ಎಷ್ಟಾಗಿದೆ. ಹಾಗಿದ್ರೆ ಇದಕ್ಕೆ ಉತ್ತರ ಕೊಡೋರು ಇಲ್ವಾ? ರಾಜಕೀಯವಾಗಿ ಪ್ರತಿಯೊಂದು ಸಲ ಕೂಡ ಭಾಷಣಗಳಾಗೋದು ಇದೇ ಕಾರಣಕ್ಕೆ. ಹಿಂದಿನ ಸರ್ಕಾರ ಮಾಡಿಲ್ಲ, ನಾವು ಮಾಡ್ತೀವಿ, ಲವ್ ಲೆಟರ್ ಬರೀಬಾರ್ದು, ಒಳಗೋಡಿ ಏನು ಗುಸ್ಕೆ ಮಾರುಂಗ, ಇದೆಲ್ಲ ಬೇಕಲ್ವಾ? ಆ ಹೇಳಿಕೆ ಇವತ್ತು ಕಾರ್ಯರೂಪಕ್ಕೆ ಬರಬೇಕಾಗಿದೆ. ಈ ಬಾರಿ ಇಡೀ ಭಾರತ ಹೇಳ್ತಾ ಇದೆ, ಈ ಬಾರಿ ನರೇಂದ್ರ ಮೋದಿ ಅವರೇ ಮನ್ ಕಿ ಬಾತ್ ಆಮೇಲೆ ಈ ಬಾರಿ ಗನ್ ಕಿ ಬಾತ್ ಆಗಲಿ ಅನ್ನುವಂಥದ್ದು. ಹೇಡಿಯಾಗಿ ಬದುಕುವುದಕ್ಕಿಂತ ಇಲ್ಲ, ನಾವು ಬದುಕಿದ್ರೆ ಸಾಕು, ಹೇಗಾದ್ರೂ ಪರವಾಗಿಲ್ಲ, ಕೈಕಾಲು ಮುರಿದೋದ್ರೂ ಪರವಾಗಿಲ್ಲ, ತಲೆ ಹೋದ್ರೂ ಪರವಾಗಿಲ್ಲ, ಬದುಕಿದ್ರೆ ಸಾಕು, ಊಟ ಮಾಡಿದ್ರೆ ಸಾಕು ಅಂತ ಜೀವನ ಬೇಕಾಗಿದೆಯಾ? ಬದುಕೋದಿದ್ರೆ ರಾಜನ ರೀತಿ, ಹುಲಿ ರೀತಿ, ಸಿಂಹದ ರೀತಿ ಗರ್ಜನೆಯಿಂದ ಬದುಕಬೇಕು. ಹಾಗಂತ ಮತ್ತೊಬ್ಬರಿಗೆ ನೋವು ಮಾಡಬೇಕು ಅಂತಲ್ಲ. ಭಾರತೀಯರು ಯಾವತ್ತೂ ಕೂಡ ಯಾರಿಗೂ ನೋವು ಮಾಡಿದವರಲ್ಲ ಅಥವಾ ಯಾರ ಮೇಲೆ ದಂಡೆತ್ತಿ ಹೋದವರಲ್ಲ. ನಾವು ಏನಾದ್ರೂ ಇಡೀ ವಿಶ್ವಕ್ಕೆ ಕೊಟ್ಟಿದ್ರೆ ನಮ್ಮ ಜ್ಞಾನದಿಂದ ಕೊಟ್ಟಿರುವಂತದ್ದು. ಯಾಕಂದ್ರೆ ತಕ್ಷಶಿಲಾ ಇಲ್ಲಿಗೆಲ್ಲ ದೇಶ ವಿದೇಶಗಳಿಂದ ಕಲಿಯೋದಕ್ಕೆ ಬರ್ತಾ ಇದ್ರು, ಪಾಠ ಕಲಿಯೋದಕ್ಕೆ ಬರ್ತಾ ಇದ್ರು. ಅಲೆಕ್ಸಾಂಡರ್ ಭಾರತಕ್ಕೆ ದಂಡೆತ್ತಿ ಬಂದಾಗಲೂ ಕೂಡ ಆತನ ಗುರು ಹೇಳಿದ್ದು, ನೀನು ಎಲ್ಲಾ ಕಡೆ ಅಲೆಕ್ಸಾಂಡರ್, ನೀನು ಎಲ್ಲಾ ಕಡೆ ಶಸ್ತ್ರಗಳಿಂದ ಗೆದ್ದಿದ್ದೀಯ ದೇಶಗಳನ್ನ, ಆದರೆ ಭಾರತಕ್ಕೆ ನೀನು ಹೋದಾಗ ಶಸ್ತ್ರಗಳಿಂದ ಗೆಲ್ಲಕ್ಕಾಗಲ್ಲ, ಅಲ್ಲಿ ಶಾಸ್ತ್ರಗಳಿಂದ ಗೆಲ್ಲಬೇಕಾಗತ್ತೆ ಅಂತ. ಅಂದ್ರೆ ನಮ್ಮ ನೈಪುಣ್ಯತೆ ಯಾವ ರೀತಿ ಇತ್ತು ಅನ್ನೋದನ್ನ ಆಗಲೇ ಸಾರಲಾಗಿದೆ. ಸೊ ಹಾಗಾಗಿ ಭಾರತ ಯಾರೊಂದಿಗೂ ಕೂಡ ಯುದ್ಧ ಮಾಡೋಕೆ ಉತ್ಸುಕತೆ ತೋರುವುದಿಲ್ಲ. ನಮ್ಮ ಆರಂಭದಿಂದ ಇಲ್ಲಿ ತನಕ ಅಲಿಪ್ತ ನೀತಿ, ಎರಡೆರಡು ಟೀಮ್ಗಳಿದ್ರು ಕೂಡ ಈ ಕಡೆನ ಆ ಕಡೆ ಅಂತ ಹೇಳುವಾಗ ನಾನು ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ, ನಾನು ಸತ್ಯದ ಕಡೆ ಅನ್ನುವಂಥ ರೀತಿಯಲ್ಲಿ ಅಲಿಪ್ತ ನೀತಿಯನ್ನೇ ನಾವು ಉಸಿರಾಗಿಸಿಕೊಂಡು ಬಂದವರು. ಸೊ ಹಾಗಾಗಿ ಪಾಕಿಸ್ತಾನವಿರಲಿ ಯಾವುದೇ ಇರಲಿ, ನಾವು ಯಾವತ್ತೂ ಯಾರಿಗೂ ಕೇಡನ್ನ ಬಯಸಿಲ್ಲ. ಆದರೆ ಪದೇ ಪದೇ ಈ ತರ ಕೇಡನ್ನ ಬಯಸಿದಾಗ ಕೃಷ್ಣನೇ ಬಿಟ್ಟಿಲ್ಲ ರೀ. ಕೃಷ್ಣನೇ ಹೇಳಿದ್ದಾನಂತೆ, 100 ಬೈಗುಳಗಳ ತನಕ ನಾನು ಸುಮ್ಮನಿರ್ತೀನಿ, 101 ಕ್ರಾಸ್ ಆದರೆ ಬಿಡೋದಿಲ್ಲ ಅನ್ನುವಂಥ ಕತೆ ನಿಮಗೆ ಮಹಾಭಾರತದಲ್ಲಿ ಗೊತ್ತಿರುವಂಥದ್ದೇ. ಬನ್ನಿ ಮುಂದಿನ ಸುದ್ದಿ ಗಮನ ಹರಿಸೋಣ.